ಯಾರ ಈಗ ಮದುವೆ ಹುಡುಗಿ? ಮದುವೆ ಆಗ್ತಾ ಇದ್ರೆ ನನ್ನ ಮದುವೆ ಹುಡುಗಿ ಇದ್ರಲ್ಲ ತುಂಬಾ ಖುಷಿ ಆಯ್ತು. ಚಂಪಾ, ನೀನೇನೆ ಎಷ್ಟು ಸುಂದರವಾಗಿದೀಯ ನನ್ನ ಬಂಗಾರ. ಅತ್ತೆ, ಈ ಸೀರಿಯಲ್ ನಾನು ಹೇಗೆ ಕಾಣ್ತಿದ್ದೀನಿ? ನೀನು ಬಿಡಮ್ಮ, ಸೀರೆ ಉಟ್ಕೊಂಡ್ರೆ ಖೇಟ್ ಲಕ್ಷ್ಮಿನೇ. ಲಕ್ಷ್ಮಿ ಅಲ್ಲ, ಗಜಲಕ್ಷ್ಮಿ. ಸೀರೆ ಉಟ್ ಮಾತ್ರಕ್ಕೆ ಲಕ್ಷ್ಮಿ ಆಗ್ಬಿಡ್ತಾರ? ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ನಿನಗೇನೆ ಗೊತ್ತು? ಹಾಗೂ ಸೀರೆ ಉಟ್ಕೊಂಡಿದ್ಯಾ, ನೇರವಾಗಿ ಹೋಗಿ ನಾಗರ ಪೂಜೆ ಮಾಡ್ಕೊಂಡ್ ಬಾ. ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ನಾಗರ ಪೂಜೆನಾ? ನಿನಗೆ ದೇವಳು ದಿಂಡ್ಲು ಅನ್ನೋ ಭಯ ಭಕ್ತಿ ಇದೆಯೇ? ಅತ್ತೆ, ನಾಗಪ್ಪನ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಾ? ಅಯ್ಯೋ ನನ್ ಚಿನ್ನ, ಒಳ್ಳೇದಾಗುತ್ತಾ ಅಂತ ಕೇಳ್ತೀಯಲ್ಲ. ಆ ನಾಗಪ್ಪ ಒಲಿದ್ರೆ ನೀನು ಮೆಚ್ಚಿದ ಗಂಡನೇ ನಿನಗೆ ಸಿಗ್ತಾನೆ. ನಾನು ಇಷ್ಟಪಡೋ ಗಂಡ ಸಿಗ್ತಾನೆ ಅನ್ನೋದಾದ್ರೆ ದಿನಾಗ್ಲೂ ಒಂದೊಂದ್ ಸೀರೆ ಉಟ್ಕೊಂಡು ನಾಗಪ್ಪನ ಪೂಜೆ ಮಾಡ್ತೀನಿ. ಕಲರ್ ಕಲರ್ ವಾಟ್ ಕಲರ್ ಯಾರೋ ಮಹಿಳಾ ಸಂಘದವರು ನಮ್ಮ ಜಾರ್ಜ್ ಜಂಬಲ್ದಿಂದಿಯವ್ರು ಹುಡ್ಕೊಂಡ್ಬಂದ್ರು. ಏನು ನಮ್ಮ ಜಾರ್ಜ್ ಜಂಬಲ್ದಿಂದಿಯವ್ರು ಹುಡ್ಕೊಂಡ್ಬಂದ್ರೆ ಅದು ನಿಮ್ಮ ಮುಖ ನನಗೆ ಕಾಣಿಸ್ತಾ ಇಲ್ಲ, ಆದ್ರೆ ನೀವು ಹುಟ್ಟಿರೋ ಸೀರೆ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ನೀವೇ ತಗೊಂಡ್ರ ಅಥವಾ ಯಾರಾದ್ರೂ ಕೊಡಿಸಿದ್ರ? ನಮ್ಮ ಯಜಮಾನ್ರು. ನಮ್ದು ಅದೆಂತ ಒಳ್ಳೆ ಬ್ಯಾಡ್ ಲಕ್ ಅಂತ ಇಷ್ಟು ಬೇಗ ನಿಮ್ಗೆ ಮದುವೆ ಆಗೇ ಹೋಯ್ತೆ. ಇಲ್ಲ ಇಲ್ಲ, ನಂಗಿನ್ನೂ ಮದ್ವೆ ಆಗಿಲ್ಲ. ಮದುವೆ ಆಗದೇನೆ ಯಜಮಾನ್ರು ಎಲ್ಲಿಂದ ಬಂದು ಬಿಡ್ತಾರೆ? ನೀವೇ ನನ್ನ ಯಜಮಾನ್ರು. ಚಂಪ ಚಂಪಲೆ ನೀನೇನೆ. ಏನು ಯಜಮಾನ್ರೆ, ಈ ಸೀರಿಯಲ್ ನಾನು ಹೇಗೆ ಕಾಣ್ತಾ ಇದ್ದೀನಿ? ನೀನ್ ಬೇಡ, ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯ, ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತೀಯ. ನಾನು ಇವತ್ತಿಂದ ಸೀರೆ ಸಪ್ತಾಹ ಮಾಡ್ತಾ ಇದ್ದೀನಿ. ಏನೋ ಇದ್ದಕ್ಕಿದ್ದಂಗೆ ಸೀರೆಗಳ ಮೇಲೆ ಒಲ ಬಂದ್ಬಿಡಿದೆ. ಅತ್ತೆ ಹೇಳ್ತಾ ಇದ್ರು, ಸೀರೆ ಸಪ್ತಾಹ ಮಾಡಿದ್ರೆ ನೆಚ್ಚಿನ ಗಂಡ ಸಿಗ್ತಾನಂತೆ. ಅದು ಯಾವನು ನೀನ್ ಇಷ್ಟಪಟ್ಟ ಗಂಡ ಅಂತ ಹೇಳು, ಅದನ್ನ ದರ ಹೇಳ್ಕೊಂಬಂದು ಅವನ ಕೈಯಿಂದನೇ ತಾಳಿ ಕಟ್ಸಿ ನೀನು ಹಳ್ಳಿಗೆ ಹೊಟ್ಟು. ಯಾಕೆ ಯಜಮಾನ್ರೆ ಇಷ್ಟೊಂದು ಸಿಟ್ಟು ಮಾಡ್ಕೋತಾ ಇದ್ದೀರಾ? ಮತ್ತಿನೇನಲ್ಲೇ ನಿನ್ನ ಯಜಮಾನಪ್ಪ ನಾನು ಇಲ್ಲಿ ಮುಂದ್ಗಡೆ ಕೂತಿದ್ದೀನಿ, ಮನ್ಸಲ್ಲಿ ಇನ್ಯಾವನು ಇಷ್ಟಪಟ್ಟಿದ್ದೀನಿ ಗಂಡನ್ ಮಾಡ್ಕೊತೀನಿ ಅಂದ್ರೆ ನನ್ನ ಮನ್ಸಿಗೆ ನನ್ನ ಯಜಮಾನ ಇಲ್ಲೇ ಇದ್ದಾನೆ. ಯಾವನು ಯಾವನು ಹೇಳು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಗೊತ್ತಾಗತ್ತೆ. ಮಾತ್ರ ಬಾಯಲ್ಲಿ ಗೆಳೆಯ ರಂಗನಾಥ, ರೂಮ್ ತುಂಬಾ ಈ ತರ ಹುಡುಗಿರ್ ಫೋಟೋ ಮೆತ್ಕೊಂಡಿದೆಯಲ್ಲ, ನಿನ್ಗೆ ಅದು ಏನು ಬಂದಿದೆ ದೊಡ್ಡ ರೋಗ ಅಂತ. ಅದೇ ಲೇ ರಂಗ, ಇವಳು ಅವಳಲ್ವೇನಾ? ಆಕ್ಚುಲಿ ನಾನು ನೋಡಿದಾಗ ಇವಳು ಸೊಂಟ ಸಿಕ್ಕಾಪಟ್ಟೆ ಸಣ್ಣಕ್ಕಿತ್ತಪ್ಪ. ಸಣ್ಣಗಿರೋ ಸೊಂಟ ನೋಡಿ ಬೇಜಾರಾಯ್ತು, ಅದಕ್ಕೆ ದಪ್ಪಿಗಿರೋ ಸೊಂಟ ಅಂತ ಅಂದ್ಬಿಟ್ಟು ಅಂಟಿಸ್ಬಿಟ್ಟಿದ್ದೀನಿ. ಈಗ ನೋಡು ಸಖತ್ತಾಗಿ ಕಾಣಿಸ್ತಾಳೆ. ಓ ಗೆಳೆಯ, ಒಂದು ವಿಷಯ ತಿಳ್ಕೊ, ರೂಮ್ ತುಂಬಾ ಹುಡುಗಿಯರಿದ್ರೆ ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ಇವರೆಲ್ಲರೂ ನನ್ನ ಗರ್ಲ್ ಫ್ರೆಂಡ್ಸು, ನಾ ಕರೆದ ತಕ್ಷಣ ಬಂದ್ಬಿಡ್ತಾರೆ. ಬಂದ್ಬಿಡ್ತಾರೇನ? ಏ ದಡ್ಡ, ಕನಸ್ನಲ್ಲಿ ಬರ್ತಾರೆ ಕಣ. ಅದಕ್ಕೆ ನಾನು ಇವ್ರನ್ನೆಲ್ಲ ಪ್ರೀತಿಯಿಂದ ರಮ್ ಅಂತ ಕರಿತೀನಿ. ರಂಗನಾಥ, ನಿನ್ನ ಮಾತನ್ನು ಕೇಳ್ತಾ ಇದ್ರೆ ತಲೆಯೆಲ್ಲ ದಿಮ್ ಅಂತ ಇದೆಯಲ್ಲ, ಅಂದ್ರೇನು ರಮ್ ಕುಡಿಯೋದಕ್ಕೆ ಇವರೆಲ್ಲರೂ ನಿನ್ ಜೊತೆ ಇಲ್ಲಿಗೆ ಬರ್ತಾರ? ದಡ್ಡ ಕಣ ನೀನು, ದಡ್ಡ. ರಮ್ ಅಂದ್ರೆ ಅದಲ್ಲಪ್ಪ, ಆರ್ ಅಂದ್ರೆ ರಂಬೆ, ಯು ಅಂದ್ರೆ ಊರ್ವಶಿ, ಎಂ ಅಂದ್ರೆ ಮೇನಕ್ಕೆ. ಲೇ ರಂಗನಾಥ, ನೀನೇನೋ ಸ್ವಲ್ಪ ಯಾಕುತ್ತೋಗಿದ್ಯಾ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣ. ನೀನು ಸಂಪೂರ್ಣವಾಗಿ ಯಾಕುಟ್ಬಿಟ್ಟಿದ್ಯಾ? ಅಲ್ಲ ಕಣಲೇ, ರೂಮ್ ತುಂಬಾ ಈ ತರ ಹುಡುಗಿರ್ ಫೋಟೋ ಮೆತ್ಕೊಂಡು ಅಂಡರಿಯೋ ಬದಲು ಯಾವ್ದನ ಒಂದು ಹುಡುಗಿನ ಮದುವೆ ಆಗಿ ನೆಮ್ಮದಿಯಾಗಿ ಬಾಳ್ಬಾರ್ದೇನ? ಓ, ಒಂದು ಸಾರಿ ಜೀವನದಲ್ಲಿ ಮದುವೆ ಆದ್ರೆ ಸಾಕು, ಸಾಯೋ ತನಕ ಕಷ್ಟಗಳು ಹಿಂದೆ ಬರ್ತಾನೆ ಇರುತ್ತೆ. ಈಗ ನೀನೇ ತಗೊಳಪ್ಪ, ಏನೋ ಸಿಗುತ್ತೆ ಅಂತ ಮದುವೆ ಮಾಡ್ಕೊಂಡೆ. ಮದುವೆ ಆದಾಗಿಂದ ಇಲ್ಲಿ ತನಕ ನಿನ್ನ ಹೆಂಡತಿ ಕಡೆಯಿಂದ ಒಂದು ತುತ್ತ, ಒಂದು ಮುತ್ತ, ಒಂದು ಚುಮ್ಮ ಇಲ್ಲ, ಒಂದು ಉಮ್ಮ ಇಲ್ಲ, ದಿಂಗ ಹಾಳಾಗೋಗ್ಲಿ ಕಣೋ, ದೈ ಕುಟುಂಬ ಇಲ್ಲ. ಆದರೆ ಇವರೆಲ್ಲ ಹಾಗಲ್ಲ, ನಾನು ಫೋನ್ ಮಾಡಿದ್ರೆ ಸಾಕು ಬರ್ತಾರೆ, ಕಂಪ್ನಿ ಕೊಡ್ತಾರೆ. ಇಲ್ಲ ದಡ್ಡ ಕನಸಲ್ಲಿ ಅಲ್ಲೇ ಮತ್ ಕೊಡ್ಬಿಡ್ತೀನಿ. ಬರೀ ಕನ್ಸಲ್ಲೇ ಸುಖ ಕಾಣ್ಕೊಂಡು ಇದ್ಬಿಟ್ರೆ ನಿಜ ಜೀವನದಲ್ಲಿ ಸುಖ ಕಾಣ್ಕೊಳ್ಳೋದು ಯಾವಾಗ? ಲೇ, ಈ ತರ ರೂಮ್ ತುಂಬಾ ಫೋಟೋಗಳನ್ನ ಅಂಟಾಕೊಂಡು ವರ್ಷಕ್ಕೊಂದ್ಸಲ ರೂಮ್ ಚೇಂಜ್ ಮಾಡ್ಕೊಂಡು ಇರೋ ಬದಲು ಯಾವ್ದನ್ನ ಒಂದು ಹುಡುಗಿನ ಮದುವೆ ಅಂತ ಆಗೋ. ಆಚೆನೇನಲ್ಲೇ ನಿನಗಂತೂ ಹಿಂದಿಲ್ಲ ಮುಂದಿಲ್ಲ, 3 ಕತ್ತೆಗಾಗೋಷ್ಟು ವಯಸ್ಸಾಯ್ತು. ನಿನ್ನ ಜವಾಬ್ದಾರಿ ಯಾರು ತಗೊಳ್ಳೋರು? ನಿನ್ನ ಮೇಲಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನಾನು ತಗೋತೀನಿ. ನೀನು ಇಷ್ಟಪಟ್ಟದ್ದು ಯಾವ್ದನ್ನ ಒಂದು ಹುಡುಗಿನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಸ, ನನ್ನ ಖರ್ಚಲ್ಲೇ ನಾನೇ ಮದುವೆ ಮಾಡಿ ಕೊಡ್ತೀನಿ. ಸಪ್ಪನ ಕಿರಾಣಿ ಏನಿದೆ ಬುಟ್ಟಿಯಲ್ಲಿ? ಚಾಟ್ಸ್ ಓದಿಲ್ಲ? ಸಿಟ್ಟು ಮಾಡ್ಕೊಡ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಏನೇನ್ ಹೆಸರು? ಹೆಸರು ಬೇಳೆ. ತುಂಬಾ ಚೆನ್ನಾಗಿದೆ. ನಮ್ಮ ಊರ್ ಕಡೆ ಎಲ್ಲ ಮೆಣಸಿನಕಾಯಿ ಬೆಳ್ಳುಳ್ಳಿ ಅಂತ ಹೆಸರಿಟ್ಕೋತಾರೆ. ಯಾವ ನಿಂದು? ಉದ್ದಿನ ಬೇಳೆ. ಉದ್ದಿನ ಬೇಳೆ ತುಂಬಾ ಚೆನ್ನಾಗಿದೆ. ಎಲ್ಲಿ ಹೊರಟಿದ್ಯಾ ಬಿಸಿಲಲ್ಲಿ?
ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಏನಿಲ್ಲ, ಹಿಂದಿನ ಚಿಕ್ಕಾಡಿ ಇತ್ತಲ್ವಾ, ನೀನು ಬಂದ್ರೆ ನೀನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋಣ ಅಂತ. ಬಂದ್ರೆ ಕಾಲಲ್ಲಿರೋದ ಕೈ ತಗೊಳ್ಬೇಕಾಗತ್ತೆ. ಅಯ್ಯೋ, ಕಾಲಲ್ಲಿರೋದು ಕೈಲಿ ಹಿಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತಮ್ಮ. ನಿನ್ ಕೈ ಇರೋದೇ ನನ್ನ ಕೈ ಹಿಡ್ಕೊಳಕ್ಕೆ. ನೋಡು, ನಾನು ದೇವಸ್ಥಾನದಿಂದ ಬರ್ತಾ ಇದ್ದೀನಿ. ನನಗೆ ಸಿಟ್ಟು ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸಿಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು. ಹೌದು, ಈ ಮಾವಿನಕಾಯಿ ಸೀರೆ ಯಾರು ಕೊಡಿಸಿದ್ದು? ನಿಮ್ ತಾತ ನಮ್ಮ ತಾತನ ಜೋಳ ಇದೆ, ಅವ್ರು ಕೊಡಿಸಿದ್ದಾ? ಈಗ ಇಲ್ಲಿಂದ ಸುಮ್ಮನೆ ಹೋಗ್ತೀವಿ ಅಥವಾ ಖರ್ಚಿಗೆನಾದ್ರೂ ಕೊಡ್ಲು? ಏನ್ ಕೊಟ್ಟು ತಗೋತೀನಪ್ಪ. ಭಿಕ್ಷಕರು ಈ ರೀತಿ ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಯ್ಯೋ, ಪ್ರೀತಿಲಿ ಬಿದ್ದವರಲ್ಲ ಭಿಕ್ಷುಕ್ರೆ, ಕೊಡು. ಕೈ ಕೊಟ್ಟೆ, ಏನೇನ್ ಕೊಡಲ್ಲ. ಕಾಲಲ್ಲಿರೋ ಕೈ ತಗೊಳ್ಳ. ಸೀರೆ ಉಟ್ಕೊಂಡ್ರೆ ಅಂತ ಅನಿಸ್ಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಚಂಪಾ, ನಿನ್ಗೇನಾದ್ರು ಬುದ್ಧಿ ಇದೆಯಾ? ಇಷ್ಟು ಜ್ವರ ಕುಕ್ಕಿದ್ರೆ ಡೈನಿಂಗ್ ಟೇಬಲ್ ಹೊಡೆದೋಗಲ್ವಾ? ಡೈನಿಂಗ್ ಟೇಬಲ್ ಗಾಜ್ ಹೊಡೆದೋದ್ರೆ ಮತ್ತೆ ಇನ್ನೊಂದ್ ತರ ಸಾಕಿಸ್ಬೋದು. ಆದ್ರೆ ನಮ್ಮ ಕುಂಭಕರ್ಣಂತ ನಿಂದೆಗೆ ಭಂಗ ತಂದಲ್ಲ, ನಾವು ಮತ್ತೆ ಆತರ ನಿದ್ದೆ ಮಾಡಕ್ ಆಗುತ್ತೇನೋ. ನೀನೇನೇ ಹೇಳು, ಕೆಲಸದವ್ರಿಗೆ ಇಷ್ಟೊಂದು ಕಿಮಾಕಿ ಇರಬಾರ್ದು. ಅಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನು ಮುಸ್ರತಿಕ್ಕ ತಪ್ಪುತ್ತೇನೆ. ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಸೀರೆ ಉಟ್ಕೊಂಡು ರಸ್ತೆಗೆ ಹೋದ್ರೆ ಸಾಕು, ಪೋಲಿ ದನಗಳೆಲ್ಲ ಅಟ್ಟಿಸ್ಕೊಂಡು ಬರ್ತವೆ. ನೀನ್ ನಟಿಸ್ಕೊಂಡ್ ಬರೋದು ಪೊಲೀಸ್ ದನಗಳು ತಾನೆ, ಕೂಲಿಗಳಲ್ವಲ್ಲ. ಸಾಕು ಮುಚ್ಚೋ ಬಾಯಿ ದಡಿಯ. ತಾವೇನು ಬಹಳ ಸಣ್ಣಗಿದಿರೋ. ನಾನ್ ಹೇಳಿದ್ದು ಪೋಲಿ ಪುಂಡ್ರು ರೇಗಿಸ್ತಾರೆ ಅಂತ. ನೀನು ಗಟ್ಟಿ ಗೌರವ ಅಂತಾರ ತಲೆ ತೆಗೆಸ್ಕೊಂಡು ಹೋಗಿ ತಲೆ ತೆಗೆಸ್ಕೊಂಡ್ ಬಂದಿದ್ರೆ ಯಾರೇ ನಿನ್ ತಂಟೆಗೆ ಬಂದಿರೋರ? ಇವಳು ಸೀರೆ ಉಟ್ಕೊಂಡಿದ್ದೀನಿ ಅಂತ ಸರಿಗಲ್ಲೇ ಗಾಡಿ ಹಾಕ್ತಿರ್ತಾಳೆ. ಅಷ್ಟು ಹುಡುಗರು ಸುಂಟರ ಗಾಡಿ ಹತ್ತು ತಂಟೆ ಮಣ್ಣನ್ನ ಅದು ಹಾಡುತ್ತಾರೆ. ಲೇ ಚಂಪಾ, ನಿಂಗೆ ಈ ಸೀರೆ ಗಿರೆ ಎಲ್ಲ ಆಗ್ಬರಲ್ಲ. ಲಕ್ಷಣವಾಗಿ ಮುಂಚೆ ಹೇಗಿದ್ಯೋ ಹಾಗೆ ಇದ್ಬಿಡು. ಇಲ್ಲ, ನಾನ್ ಸೀರೆ ಸಪ್ತಾಹ ಮಾಡೇ ಮಾಡ್ತೀನಿ. ನಿನ್ನ ಸೀರೆ ಸಪ್ತಾಹ ಮುಗಿಯೋ ಅಷ್ಟರಲ್ಲಿ ನೀನೆ ಸಮಾಪ್ತಿ ಆಗ್ಬಿಟ್ಟಿರ್ತೀಯ. ಯಾರ್ ನೀವು? ನಾನು ಯಾರಾದ್ರೇನು ಅವ್ರಿದಾರ? ಈ ಮನೇಲಿ ಎಲ್ಲರೂ ಇದ್ದಾರೆ. ಬನ್ನಿ 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 ಕೂತ್ಕೊಳ್ಳಿ. ಥ್ಯಾಂಕ್ ಯು. ಈಗ ಹೇಳಿ ನೀವ್ ಯಾರು ಅಂತ. ನಾನು ರಂಗನಾಥ್ ಅಂತ, ಪಾಂಡುರಂಗ ಅವ್ರ ಫ್ರೆಂಡು. ನೀನ್ ಯಾರು? ನಾನು ಅವ್ರ ತಂಗಿ. ಅದಕ್ಕೆ ಕಮ್ಮಂಗಿ ತರ ಕಾಣಿಸ್ತಾ ಇದ್ದೆ. ಅವನಿದಾನ? ಇದಾನೆ ಅಣ್ಣಯ್ಯ. ಏನಮ್ಮ ದೇವ್ರು ಕೊಡ್ದಂಗೆ ನಿನ್ನ ಹುಡ್ಕೊಂಡು ಯಾವ್ದು ರಂಗ ಅನ್ನೋ ಮಂಗ ಬಂದಿದೆ. ಹೋಗು. ರಂಗನಾಥ, ನಿನ್ನ ಏನು ನನ್ನ ತಂಗಿ ಮಂಗ ಅಂತ ಕರೆದಿದ್ದು? ನಾನು ಅವಳನ್ನ ಕಮ್ಮಂಗಿ ಅನ್ನಲ್ಲ, ಅದಕ್ಕೆ ಅವಳ ನನ್ನ ಪ್ರೀತಿಯಿಂದ ಮಂಗ ಅಂತ ಕರ್ತಾರೆ. ಓ ಹಂಗೆ. ಏನ ಇದಕ್ಕಿದ್ದಂಗೆ ನನ್ನ ಮನೆ ಕಡೆ ಬಂದ್ಬಿಡ್ತೀಯ? ಏನ್ ಸಮಾಚಾರ? ನೀನು ನನಗೊಂದು ಮಾತು ಕೊಟ್ಟಿದ್ದೆ, ನೆನಪಿದ್ಯಾ? ನಾನು ಸಿಕ್ದವ್ರಿಗೆ ಮಾತು ಕೊಡ್ತಾನೆ ಇರ್ತೀನಿ. ಅದು ಏನ್ ಕೊಟ್ಟಿದ್ದೀನಿ ಸ್ವಲ್ಪ ನೆನಪು ಮಾಡು. ಒಂದು ಸಾರಿ ನನ್ನ ರೂಮನ್ನ ನೆನಪು ಮಾಡ್ಕೊ. ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು, ಬರೀ ಗೋಡೆ ಗಂಟೆ ಹಾಕಿರೋ ಹುಡುಗಿರ್ ಫೋಟೋನೇ ಜ್ಞಾಪಕ ಬರ್ತದೆ. ಆ ಫೋಟೋ ನೋಡ್ತಾ ಒಂದು ಮಾತು ಕೊಟ್ಟಿದ್ದೆ ನೀನು. ನನಗೇನು ಗೊತ್ತಾಗೋಯ್ತು ಕಣ. ಆದಷ್ಟು ಬೇಗ ಒಂದು ಮದುವೆ ಆಗುವಂತ ಯಾವ್ದಾನ ಹುಡುಗಿದ್ರೆ ನೋಡ್ಕೊ, ನಾನೇ ಮುಂದೆ ನಿಂತಿದ್ದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಲ್ವ? ಆ ಕಾಲ ಕೂಡ ಬಂದ್ಬಿಟ್ಟಿದೆ ಈಗ. ಏನ್ ಹೇಳ್ತಾ ಇದೀಯ ನೀನು? ನಾನೊಂದು ಹುಡುಗಿನ ಮನಸಾರಿ ಇಷ್ಟಪಟ್ಬಿಟ್ಟಿದ್ದೀನಿ. ನನ್ನ ಮದುವೆನ ಅವಳ ಜೊತೆ ನೀನು ಮಾಡಿಸ್ಕೊಡ್ಬೇಕಷ್ಟೇ. ಹುಡುಗಿ ಹೇಗಿದ್ದಾಳ ರಂಗನಾಥ? ಹೇಗಿದ್ದಾಳ? ಎಷ್ಟು ಚೆನ್ನಾಗಿದ್ದಾಳ ಗೊತ್ತಾ ಅವಳು. ಅವಳ ಮುಖ, ಅವಳ ಕಣ್ಣು, ಅವಳ ತುಟಿ, ಬಳಕ್ತಾ ಇರೋ ಸೊಂಟ, ಅವಳು ಸೀರೆ ಉಟ್ಕೊಂಡು ನಡೀತಾ ಇದ್ರೆ ಅವಳ ಮುಂದೆ ನಮ್ಮ ರಮ್ಮು ಏನೂ ಇಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಹೇಳ, ನಾನೇ ಅವ್ನು ಯಾಕೊಂಬಂದು ನಿನ್ ಜೊತೆ ಮದುವೆ ಮಾಡ್ಕೊಡ್ತೀನಿ. ಒಂದು ನಿಮಿಷ ಕಳಿಸ್ಬಿಡ್ತೀನಿ. ಇಲ್ಲೇ ಕಳ್ಸ್ಕೊಡ್ತೀಯನ? ಇಲ್ಲಪ್ಪ, ನನ್ನ ಡ್ರೀಮಲ್ಲಿ ನೀನ್ ಈ ತರ ಬಡ್ಕೊಂಡ್ರೆ ಕನ್ಸಿಗೆ ಬಂದ್ರೆ ಹುಡುಗಿ ಪರಾರಿ ಆಗ್ಬಿಡ್ತಾಳೆ ಅಷ್ಟೇ. ಏನು ಮಾಡ್ಲು ಮಾಡ್ರಂಗ? ಆ ಹುಡುಗಿನ ನೆನೆಸ್ಕೊಂಡಾಗೆಲ್ಲ ಕಲರ್ ಸಿನಿಮಾಗಳೇ ಕಣ್ಮುಂದೆ ಬರ್ತಲ್ಲ. ನೋಡ ಗೆಳೆಯ ರಂಗನಾಥ, ಮದುವೆ ಆಗೋದಕ್ಕಿಂತ ಮುಂಚೆನೆ ಕನಸನ್ನೆಲ್ಲ ಕಾಣೋದು ತಪ್ಪು ಕಣ. ಆಯ್ತಪ್ಪ, ನೀ ಹೇಳ್ದಾಗೆ ಕನಸು ಕಾಣೋದನ್ನ ಬಿಟ್ಬಿಡ್ತೀನಿ. ಆದ್ರೆ ನನ್ನ ಮದುವೆನ ಅವಳ ಜೊತೆ ಮಾಡಿಸ್ತೀನಿ ಅಂತ ಮಾತ್ಕೊಡು ನೀನು. ರಂಗನಾಥ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಮದುವೆ ಆಗೋದಕ್ಕೆ ತಯಾರಾಗಿದೆಯಾ ಅಂದ ಮೇಲೆ ಖಂಡಿತವಾಗ್ಲೂ ಆ ಒಂದು ಜೊತೆ ನಿನ್ನ ಮದುವೆ ಮಾಡ್ತೀನಿ ಕಣ. ಅವಪ್ಪ ಅವರಮ್ಮ ಇಡೀ ಜಗತ್ತೇ ಅದ್ರ ಮೇಲೆ
ಮುಂದೆ ನಿಂತಿದ್ದು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅವನ್ನ ಕರ್ಸ. ಈಗ್ಲೇ ಕರೆಸ್ತೇನೆ. ತಿರ್ಗಾ ನಿನ್ ಕನ್ಸಿಗೆ ಹೋಗ್ಬೇಡ ಕಣ. ಇಲ್ಲಪ್ಪ ನನಸ್ನಲ್ಲೇ ಕರೆಸ್ತೀನಿ ಈಗ. ಏನು ಯಜಮಾನ್ರೆ ಬಂದವ್ರಿಗೆ ಏನ್ ಬೇಕು ಅಂತ ಕೇಳಿ. ರಾಣಿ ಇವಳೇ ಕಣ ನಾನು ಇಷ್ಟಪಟ್ಟಿದ್ದು ಹುಡುಗಿ. ಹೌದಪ್ಪ ಇವ್ರ ಜೊತೆ ನನ್ನ ಮದುವೆ ಮಾಡ್ಸೋ ಪ್ಲೀಸ್. ಲೇ ಹೋಗಿ ಹೋಗಿ ಇವಳನ್ನ ನೀನ್ ಇಷ್ಟಪಟ್ಬಿಟ್ಟೇನೋ. ಹೌದು ನೋಡೋ ನೀನು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಡ್ತೀಯ ನನಗೆ. ಸಾರಿ ಕಣ, ಅವಳಿಗೂ ನಿನ್ಗೂ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಸಕ್ ಆಗಲ್ಲ ಕಣ. ಇವ್ರ ಚಂಪನ ಮ್ಯಾರೇಜ್ ಆದ್ರೆ ನಿಮ್ಗೇನ್ರಿ ಕಷ್ಟ? ಅರೇ ಹೋಗಿ ಹೋಗಿ ನನ್ನ ಚಂಪ ಚಮೇಲಿನ ಇವನಿಗೆ ಕೊಡಕ್ಕಾಗತ್ತೆ ಅಂದ್ರೆ ಏನಂದ್ರೆ ಅಲ್ಲ ನಮ್ಮೆಲ್ಲರ ಚಂಪ ಚಮೇಲಿನ ಇಂಥವ್ನು ಕೊಟ್ಟು ಮದುವೆ ಮಾಡ್ಸಕ್ಕಾಗತ್ತೆ. ನೋಡಿ ಮೇಡಮ್, ನಾನು ತುಂಬಾ ಜನ ಹುಡುಗಿಯರು ನೋಡ್ಬಿಟ್ಟಿದ್ದೀನಿ, ಆದ್ರೆ ಈ ಚಂಪ ನನಗೆ ಯಾಕೋ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದಾಳ್ರಿ. ಅವಳ ಆ ಸೀರೆ, ಆ ಲುಕ್ಕು, ಆ ಚಮಕು ಎಲ್ಲ ಇಷ್ಟ ಆಗ್ಬಿಟ್ಟಿದೆ. ಅವಳನ್ನೇನಾದ್ರೂ ನಾನು ಮದುವೆ ಆದ್ರೆ ನನ್ನ ಲಕ್ ತಿರುಗುತ್ತೆ ಅಂತ ಯಾರು ಹೇಳಿದ್ದಾರೆ. ಡೋಂಟ್ ವರಿ, ಚಂಪನ್ ಜೊತೆ ಮ್ಯಾರೇಜ್ ನ ನಾನ್ ಮಾಡಿಸ್ತೀನಿ. ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ನಿಮ್ಮೊಪ್ಪಿಗೆ ಯಾಕೆ ಹೇಳ್ತಾ ಇದಾರೆ? ವಯಸ್ಸಿಗೆ ಬಂದಿರೋ ಹುಡುಗಿನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳಕಾಗತ್ತೆ? ಚಂಪ ಬರೇ. ಏನು ವಾಟ್ಸ್ ಯುವರ್ ನೇಮ್? ರಂಗನಾಥ್, ಬಟ್ ಅವ್ರು ನನ್ನ ರಂಗು ಅಂತ ಕರಿಬಹುದು. ಇವ್ರನ್ನೆಲ್ಲ ತುಂಬಾ ಇಷ್ಟಪಡ್ತಾ ಇದಾರೆ, ಅವ್ರ ಜೊತೆ ಮ್ಯಾರೇಜ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಪ್ರಾಣಿನ ನನ್ನ ಮದ್ವೆ ಆಗಲ್ಲ. ಯಾಕೆ ಆಗಲ್ಲ? ಅವ್ರಿಗೇನೆ ಕಮ್ಮಿ ಆಗಿದೆ. ಈಗೇನೋ ನಿಕ್ಕರ್ ಹಾಕೊಂಡಿದ್ದಾರೆ. ಮ್ಯಾರೇಜ್ ಆದ್ಮೇಲೆ ಪ್ಯಾಂಟ್ ಹಾಕೋತಾರಪ್ಪ. ನನಗೆ ತುಂಬಾ ದುಃಖ ಆಗ್ತಿದೆ. ಯಾವುದೇ ಕಾರಣಕ್ಕೂ ಅವ್ರು ನನ್ನ ಮದ್ವೆ ಆಗಲ್ಲ. ನಿಮಗೆ ನನ್ನ ಮೇಲೆ ಕರುಣೆ ಅನ್ನೋದಿದ್ರೆ ಅಡುಗೆ ಮನೆಗೆ ಬಂದು ನನ್ನ ಸಮಾಧಾನ ಮಾಡಿ. ನನಗೆ ಗಿಣಿ ಹೊಟ್ಟೋಯ್ತ್ರಿ. ಯು ಡೋಂಟ್ ವೆರಿ ಮಿಸ್ಟರ್ ರಂಗನಾಥ್, ಚಂಪನ್ ಜೊತೆ ಮ್ಯಾರೇಜ್ ನ ನಾನ್ ಮಾಡಿಸ್ತೀನಿ. ಕೆಂಪು ಗುಲಾಬಿಯ ಚಂದುಟಿ ಚೆಲುವೆ. ಯಾಕೆ ನನ್ನ ಕವಿತೆ ಹಾಡು ಇಷ್ಟ ಆಗ್ಲಿಲ್ವೋ ಅಥವಾ ನಾನು ಇಷ್ಟ ಆಗ್ಲಿಲ್ವೋ? ನಿನ್ ಮುಖ ಮುಚ್ಚ. ಯಾವಾಗ ನೋಡಿದ್ರು ನನ್ನ ಹಿಂದೆ ಬೆಚ್ಚಿರ್ತಿಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಯಾಕಪ್ಪ ಯಾಕೆ ನಾಚಿಕೆ ಆಗ್ಬೇಕು? ನೋಡು, ನಾನು ಜೀವನದಲ್ಲಿ ತುಂಬಾ ಹುಡುಗಿಯರು ನೋಡಿದ್ದೀನಿ, ಆದ್ರೆ ಈ ತರ ಸೀರೆ ಉಟ್ಕೊಂಡ್ರೆ ಹುಡುಗಿ ಇಷ್ಟ ಆಗಿದ್ದು ಇದೇ ಮೊದಲು. ಏನ್ ತಪ್ಪಪ್ಪ? ನೋಡು, ನಾನು ನಿನ್ಗೆ ಯಾವತ್ತೂ ಸಿಗಲ್ಲ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊ. ಯಾಕೆ ಸಿಗಲ್ಲ? ನನಗೆ ನಿಮ್ಮ ಮನೆಯವ್ರ ಪರ್ಮಿಷನ್ ಇದೆ, ಜಾಜಿಯವರು ಎನ್ಕರೇಜ್ ಮಾಡ್ತಾ ಇದ್ದಾರೆ, ಈ ನನಗೆ ಸಿಗಲೇಬೇಕು. ಇನ್ನೊಂದ್ಸತಿ ನನ್ನ ತಂಟೆಗೆ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗಲ್ಲ ಕರೋಡಿ. ಆದ್ರೂ ಸೀರೆ ಉಟ್ಕೊಂಡವ್ರ ಅರ್ಥ ಬಯಸ್ಕೊಳ್ಳೋದ್ರಲ್ಲಿ ಒಂಥರ ಚೆನ್ನಾಗಿರುತ್ತೆ. ಒಂದು ಸರಿ ನಾನು ಅವಳನ್ನ ಫಾಲೋ ಮಾಡಿದ್ರೆ ಅವಳು ನನ್ನನ್ನು ಫಾಲೋ ಮಾಡ್ತಾಳೆ. ಅತ್ತೆ ಅತ್ತೆ ಅತ್ತೆ, ಎಲ್ಲಿ ನಿಮ್ ಸೊಸೆ? ಯಾಕೆ ಏನಾಯ್ತು? ಆ ಮೊಮ್ಮಗ್ ಮಾಡಕ್ಕೆ ಏನ್ ಕೇಳಿಲ್ವಾ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಮತ್ತಿನ್ನೇನತ್ತೆ, ಅವ್ನು ಯಾವನೋ ಬೀದಿ ಕಾಮಣ್ಣನ್ಗೆ ನನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದಾರಲ್ಲ. ನಿಮ್ ಸೊಸೆ ತಲೆಯಲ್ಲಿರೋದು ಬುದ್ಧಿನ ಕುದುರೆ ಲದ್ದಿ. ರಾಮ ರಾಮ, ನನ್ನ ಸೊಸೆಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು? ಇವಾಗೇನತ್ತೆ, ಅವಮ್ಮ ಯಾವಾಗ ತನ್ನ ಕೆಟ್ಟ ಕಾಲನ ಮನೆ ಒಳಗಿಟ್ಲೋ ಅವತ್ತಿಂದನೇ ಕೆಟ್ಟ ಬುದ್ಧಿ ಅನ್ನೋದು ಬಂದ್ಬಿಟ್ಟಿದೆ. ಎಲ್ಲ ರಾಮಾಯಣ ನಡೀತಾ ಇದ್ಲು, ಆ ನನ್ನ ಮಗ ಯಾಕೆ ಸುಮ್ಮನಿದ್ದಾನೆ? ಆ ಭಯ ನೆಟ್ಟಗಿದ್ದಿದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಇವತ್ತು ಎರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು, ನಿಮ್ ಮಗ ಆ ಟಪೋರಿಗೆ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದ್ರೆ ನನ್ ಕುತ್ತಿಗೆ ತಾಳಿ ಕಟ್ಬೇಕು. ಪಾಂಡುಲನ ಗಂಡುಗಲಿ. ನಮ್ಮ ಹೆಸರಿಗೆ ರಂಗತ್ ವರ್ಷದ ಮೇಲೆ ಇನ್ನು ಗಂಡಗಲಿ ಅಂದಿರುವಂತ ಅದೇನಂತ ಹೇಳಿದ್ದು. ನಿನ್ ತಲೆ ಕೆಟ್ಟ ಹೆಂಡತಿ, ಅವ್ನು ಯಾವನೋ ತಲೆ ಮಾಸ್ತವನ್ಗೆ ಇವಳನ್ನ ತಗಲಾಕಬೇಕು ಅಂತಿದಾರಲ್ಲ, ನೀನೇನು ಮನೇಲಿ ಇದೆಯೋ ಇಲ್ಲ ಎಲ್ಲಾದ್ರೂ ಹಾಳಾಗಿ ಮಾಡಿದ ಮಾತ್ರ ವಾಪಸ್ ತಕೊಳ್ರಿ. ಯಾವುದೇ ಕಾರಣಕ್ಕೂ ಆ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ಯಾವತ್ತಾದ್ರೂ ನಿಮ್ ಫ್ರೆಂಡ್ ಈ ಮನೆಗೆ ಬರೋದಾಗ್ಲಿ, ನನ್ನ ಮಾತಾಡ್ಸೋದಾಗ್ಲಿ, ರೇಗ್ಸೋದಾಗ್ಲಿ ಮಾಡಿದ್ರೆ ಇನ್ನು ಒಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ. ಹಳ್ಳಿ ಕೊಟ್ಟೋಗ್ತೀನಿ. ಆಮೇಲೆ ನಿಮ್ಗೆ ನಾನು ಸಿಗಲ್ಲ, ನನ್ 5 ಕೋಟಿನೂ ಸಿಗಲ್ಲ. ಅಲ್ಲ, ನೀನು ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಸಿಟ್ಟು ಮಾಡ್ಕೊಂಡು 5 ಕೋಟಿ ರೂಪಾಯಿಗೆ ತಣ್ಣೀರು ಹಚ್ಬಿಟ್ರೆ ಹೆಂಗೆ ಅಂತೀನಿ. ಸತ್ತಾಗಿದ್ದೀನಿ, ಇನ್ನು ಬದುಕಿದ್ದೀನಿ ಕಣೆ. ಆ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ನನ್ಗೆ ಇವಾಗ ಎಷ್ಟು ದುಃಖ ಆಗ್ತಿದೆ ಅಂದ್ರೆ ನಿಮ್ ಎದೆ ಮೇಲೆ ತಲೆ ಇಟ್ಟು ಅಳಬೇಕು ಅನಿಸ್ತಿದೆ. ಆಮೇಲೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ನಿನ್ ತಲೆ ಜೊತೆ ನನ್ನ ತಲೆನೇ ಎಗರಿಸ್ಬಿಡ್ತಾರೆ. ಮತ್ತೆ ನಂಗೆ ಇವಾಗ ತುಂಬಾ ದುಃಖ ಆಗ್ತಿದೆಯಲ್ಲ, ಸಮಾಧಾನ ಮಾಡಿ. ಅದು ಸದ್ಯಕ್ಕೆ ನಿನಗೆ ನೀನೇ ಸಮಾಧಾನ ಮಾಡ್ಕೋ. ಮುಂದಕ್ಕೆ ನಾನು ಸಮಾಧಾನ ಮಾಡೋದಿದ್ದಿದ್ದೆ. ಅದು ಏನಾಗಿದೆ ಗೊತ್ತಾ ಚಂಪಚಮಲಿ, ಈ ರಂಗನಾಥ ಇದನ್ನಲ್ಲ, ಅವ್ನು ಮಂಗನಾಥ, ಅವನೇ ನನಗೆ ಹೊಸ ಸ್ನೇಹಿತ ಅನ್ಕೊಂಡಿದ್ದೇನೆ. ತುಂಬಾ ಹಳೆಯ ಸ್ನೇಹಿತ. ಅವನು ಈ ಮಾಡರ್ನ್ ಹುಡುಗಿಯರ ಹಿಂದೆ ಬಿದ್ದು ಲವ್ ಫೇಲ್ಯೂರ್ ಆಗ್ಬಿಟ್ಟಾರೆ. ಅಂತವನ ಮುಂದೆ ನೀನು ಒಳ್ಳೆ ಹಳೆ ಸಿನಿಮಾ ಆಕ್ಟರ್ ಕಾಂಚನ ತರ ಸೀರೆ ಉಟ್ಕೊಂಡು ಹೋಗಿದ್ಯಾ, ಹಂಗಾಗಿ ನಿನ್ನ ಮೇಲೆ ಪ್ರೀತಿ ಉಟ್ಬಿಟ್ಟದೆ. ಇವಾಗ ನನ್ ಹಿಂದೆ ಬೀಳ್ಬಾರ್ದಂದ್ರೆ ನಾನು ಏನ್ ಮಾಡ್ಬೇಕು? ನೀನು ಈಗಲೇ ಈ ಸೀರೆನೆಲ್ಲ ಬಿಚ್ಚಿ ಮಾಡರ್ನ್ ಹುಡುಗಿ ತರ ಹೋಗೆ. ನಾನು ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ನೀವು ಬರಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ವೆರಿ ಗುಡ್. ಚಂಪಾ ರೆಡಿ ಆಗ್ತಾ ಇದಾರೆ, ಇನ್ನೇನು ಬಂದ್ಬಿಡ್ತಾಳೆ.
ನೀವು ನನಗೋಸ್ಕರ ತುಂಬಾ ತೊಂದರೆ ತಗೋತಾ ಇದ್ದೀರಪ್ಪ. ನೋ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ನೋಡಿ ನಾನು ಇಲ್ಲೇ ಇದ್ರೆ ಚಂಪು ನಿಮ್ ಜೊತೆ ಸರಿಯಾಗಿ ಟಾಕ್ ಮಾಡಲ್ಲ. ಹಾಗಾಗಿ ನಾನು ಮಹಿಳಾ ಸಂಘಕ್ಕೆ ಹೋಗ್ತಾ ಇದ್ದೀನಿ. ಅವಳು ಬಂದಾಗ ನೀವು ಅವಳ ಜೊತೆ ಚೆನ್ನಾಗಿ ಟಾಕ್ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಂಬಿಡಿ. ಬಾಯ್. ನಾನು ಚಂಪಾ. ಇದೇನಿದು ಭಾರತಿ ನಾನು ಈ ತರ ಸೀರೆ ಉಟ್ಕೊಂಡು ಲಕ ಲಕ ಅಂತ ಹೊಳಿತಾ ಇದ್ದಳು, ಈ ತರ ಡ್ರೆಸ್ ಹಾಕೊಂಡಿದ್ಯಾ? ಇದು ನನ್ನ ನಾರ್ಮಲ್ ಡ್ರೆಸ್ಸು. ಒಂದೆರಡು ದಿವಸಕ್ಕೋಸ್ಕರ ಸೀರೆ ಉಟ್ಕೊಂಡಿದ್ದೆ ಅಷ್ಟೇ. ಇಲ್ಲ ಇಲ್ಲ, ಈ ಡ್ರೆಸ್ ನಿನಗೆ ಚೆನ್ನಾಗಿ ಕಾಣಲ್ಲ, ಇದನ್ನ ಬಿಚ್ಚಾಕಿ ಸೀರೆ ಉಟ್ಕೊಂಬಾವು. ನೀನ್ ಯಾವನಲ್ಲಿ? ಯಾವನದೇ? ಹೌದು, ಈ ಡ್ರೆಸ್ ಹಾಕೊಳ್ಳೋದಕ್ಕೆ ಏನ್ ಕಾರಣ? ನನಗೂ ನಿನ್ ಹಾಗೆ ಬಾಯ್ ಫ್ರೆಂಡ್ಸ್ಗಳ ಕಾಟ. ಅವ್ರ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೆರಡು ದಿವಸ ಸೀರೆ ಉಟ್ಕೊಂಡಿದ್ದೆ. ಈಗ ನಾರ್ಮಲ್ ಡ್ರೆಸ್ಸಿಗೆ ಬಂದಿದ್ದೀನಿ. ಹಲೋ ಕಾರ್ತಿಕ್, ಹೇಳೋ ಕತ್ತೆ ಎಲ್ಲಿ ಸಿಕ್ತ್ಯಾ? ನೋ 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 ನೋ, ನಾನು ಡೇಟಿಂಗ್ ಗೀಟಿಂಗ್ ಎಲ್ಲ ಬರೋಕ್ಕಾಗಲ್ಲ. ನನ್ನ ಡೇಟ್ನ ಈಗಾಗಲೇ ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಒಂದು ಕೆಲಸ ಮಾಡು, ಸಂಜೆ ಪಾರ್ಕ್ ಹತ್ರ ಬಾ, ನಾನು ಸಿಗ್ತೀನಿ. ಓಕೆನಾ? ಬಾಯ್. ಯಾರು? ನನ್ನ ಬಾಯ್ ಫ್ರೆಂಡ್ ಕಾರ್ತಿಕ್. ಸಂಜೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಪಾರ್ಕ್ ಹತ್ರ ಹೋಗ್ತಾ ಇದ್ದೀನಿ. ನಿನ್ ಬಾಯ್ ಫ್ರೆಂಡ್ಸ್ ಬೇರೆ ಇದ್ದಾರಾ? ಹೌದು, ನಿನಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಆಕ್ಚುಲಿ ನೀನು ನನಗೆ 101ನೇವನು. ಚಪ್ಪಾಚೆ ಮೇಲೆ ನೀನು ಹೊಡೆದ ಬೆಲೆ ಕೇಳಿಸ್ಕೊಂಡು ಅವ್ನು ಓಡೋಗ್ಬಿಟ್ನಲ್ಲೇ. ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ ಯಜಮಾನ್ರೆ. ಅವ್ನು ಚೆಕ್ ಮಾಡೋದಕ್ಕೆ ಪಾರ್ಕ್ ಹತ್ರ ಬಂದೇ ಬರ್ತಾನೆ. ನೀವೇ ನನ್ನ ಕಾಪಾಡಬೇಕು. ನಾನೇನೇ ಮಾಡ್ಲಿ? ಆ ಬಾಯ್ ಫ್ರೆಂಡ್ ಕಾರ್ತಿಕ್ ನೀವೇ ಆಗಿ. ಚಂಪಾಚೆ ಮೇಲೆ ಹಾಯ್ ಕಾರ್ತಿಕ್. ಏನು ನಾನೇನಾದ್ರೂ ಬಂದಿದ್ದು ಲೇಟ್ ಆಯ್ತಾ? ಮತ್ತಿನ್ನೇನು ಇಷ್ಟೊಂದು ಸತಾಯಿಸೋದು? ಇನ್ಮೇಲೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ ಹಾಗೆ ಕಚ್ಬಿಡೋಣ ಆಗಿತ್ತು. ನಾನು ಇಷ್ಟಪಟ್ಟರೆ ಹುಡುಗಿನ ಇವನು ಬುದ್ಧಿ ಆಗ್ತಾ ಇದ್ದಲ್ಲ, ಇವನು ಗತಿ ಕಾಣಿಸ್ಲೇಬೇಕು. ನೋಡು ಕಾರ್ತಿಕ್, ಅವ್ನು ಯಾವನೋ ನನ್ನೇ ನೋಡ್ತಾ ಇದ್ದಾನೆ. ಬರ್ಲಿ ಬಲೆ ಹಾಕ್ಬಿಡ್ತಾರೆ. ನೀನ್ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೀಯ, ತೊಲಗಿಲ್ಲಿಂದ. ಏಯ್, ಈ ಹುಡುಗಿನ ನಾನು ಇಷ್ಟಪಟ್ಟಿದ್ದೀನಿ. ನೀನೇನಾದ್ರೂ ಮಧ್ಯ ಬಂದ್ರೆ ಟಮಟೆ ಬರ್ಸ್ಬಿಡ್ತೀನಿ. ನೋಡು ಮ್ಯಾನ್, ಇದು ಮೊದ್ಲಿಂದನೂ ನಂದೇನೆ. ನನ್ನ ಬೌಂಡ್ರಿ ಒಳಗಡೆ ನೀನೇನಾದ್ರೂ ಕಾಲಿಟ್ರೆ ಬರೀ ಟಮಟೆ ಏನು, ನಾನು ನಿನಗೆ ಡೋಲು ಬಾರಿಸ್ಬಿಡ್ತೇನೆ. ನೀನೇನು ಡೋಲ್ ಮಾಡಿಸೋದು, ನಾನು ನಿನಗೆ ಒಳಗ ಉದಿಸ್ಬಿಡ್ತೀನಿ. ನೀನು ನನಗೆ ವಾಗ ಊದಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತೀನ? ನಾನು ಕೊಳಲು ಊದ್ತೇನೆ, ನಾನು ಪೊಂಗೆ ಊದ್ತೇನೆ. ಹೌದಾ? ಹೌದಾ? ಹೋಗ್ತೀರಾ? ನನ್ನ ಬೇಗ ಸಿಗ್ತೀರಾ? ಚಪ್ಪಾಚ ಮೇಲೆ ಅವನು ನನಗೆ ಅಷ್ಟೆಲ್ಲ ಹೊಡಿತಾ ಇದ್ರು ನೀನು ಒಬ್ಳೆ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟಲ್ಲೇ. ತಪ್ಪಿ ನನ್ನ ದುಡ್ಡು ಏನಾದ್ರು ಅವನ ಕೈಗೆ ಬಂದ್ಬಿಟ್ಟಿದ್ರೆ ನನ್ನ ಬಂಡವಾಳನೇ ಬೈಲಾಗ್ಬಿಡ್ತಿತ್ತು. ನನಗೂ ನಿಮ್ಮ ಮೇಲೆ ಕೋಪ ಆಯ್ತು, ಅದಕ್ಕೆ ಸುಮ್ಮನೆ ಇದೆ. ನನ್ನ ಮೇಲೆ ಕೋಪನ ಅಂತದ್ ನಾನು ಏನೇ ಮಾಡಿದೆ? ಮತ್ತೇನೇನು ಯಜಮಾನ್ರೆ, ಮದುವೆ ಆಗ್ತೀನಿ ಅಂತ ಇಲ್ಲಿವರೆಗೂ ಮದುವೆ ಆದ್ರಾ? ಅದಕ್ಕೆ ಹೊಡಿಲಿ ಅಂತ ಸುಮ್ಮನಿದ್ದೆ. ನೋ ಮಿಸ್ಟರ್ ರಂಗನಾಥ್, ಚಂಪಗೆ ಯಾವುದೇ ರೀತಿ ಅಫೇರ್ಸ್ ಇಲ್ಲ. ನನಗನ್ಸ್ತಾ ಇದೆ ಇದು ಹೈ ಡ್ರಾಮಾ ಇರ್ಬೇಕು ಅಂತ. ಅಯ್ಯ ಇಲ್ಲ ರೀ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವಳನ್ನ ಭೇಟಿ ಆಗೋದಕ್ಕೆ ಅವಳು ಬಾಯ್ ಫ್ರೆಂಡ್ ಬಂದಿದ್ದ. ನಾನೇ ಅವಳನ್ನ ಹಿಗ್ಗಮುಗ ಹೊರತು ಕಳಿಸಿದ್ದೀನಿ. ಎಲ್ಲೋ ಏನೋ ಕನ್ಫ್ಯೂಷನ್ ಆಗ್ತದೆ. ನೋಡಿ, ಇಷ್ಟಕ್ಕೆ ನೀವು ಚಂಪನ್ನ ಲವ್ ಮಾಡೋದು ಬಿಡ್ಬಿಡಿ, ಕಂಟಿನ್ಯೂ ಮಾಡಿ. ಅಯ್ಯೋ, ನಾಳೆಯಿಂದ ಇನ್ನು ಸ್ಟ್ರಾಂಗ್ ಆಗಿ ಲವ್ ಮಾಡ್ತೇನೆ ನಾನು. ಅಂದ್ರೆ ನಿಮಗೆ ಚಂಪನ್ ಕಂಡ್ರೆ ತುಂಬಾ ಇಷ್ಟ ಅಂತ ಆಯ್ತು. ಹೌದ್ರಿ, ಇಲ್ಲಿವರೆಗೂ ನಾನು ಇಷ್ಟಪಟ್ಟಿದ್ದನ್ನ ದಕ್ಕಿಸ್ಕೊಳ್ಳದೆ ಬಿಟ್ಟೇ ಇಲ್ಲ. ಯಾಕೋ ಇವಳು ಒಂದ್ ಸ್ವಲ್ಪ ಕಾಡ್ತವಳೆ. ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಾಳೆ ನಮ್ಮ ಮನೆಗೆ ಬನ್ನಿ, ಚಂಪನ್ನ ಫಿಲ್ಮ್ಗೋ ಪಾರ್ಕ್ಗೋ ಕರ್ಕೊಂಡು ಹೋಗಿ. ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ಮೇಲೆ ಸಿನಿಮಾನೋ ಪಾರ್ಕೇನೋ ಹೋಟ್ಲಿಗೆ ಕರ್ಕೊಂಡು ಹೋಗದೆ. ಅಯ್ಯೋ, ಇದೇನೋ ನಮ್ಮ ಚಂಪನ್ನ ನಿಶ್ಚಿತಾರ್ಥಕ್ಕೆ ಕೂಡಿಸಿರೋ ಆಗಿದೆ. ಹೌದು ಕಣ್ರಿ ಮಾತೃಶ್ರೀ ರಂಗಮ್ಮನವ್ರೆ, ಇವತ್ತು ನಮ್ಮ ಚಂಪಾ ಚಮೇಲಿಗೂ ಮತ್ತು ಆ ರಂಗನಾಥನಿಗೂ ನಿಶ್ಚಿತಾರ್ಥ. ಅವನು ಮೊದಲೇ ಪೋಕ್ರಿ ಅವನ ಜೊತೆ ಇವಳು ನಿಶ್ಚಿತಾರ್ಥ ಮಾಡ್ತಾ ಇದೀಯಲ್ಲ, ಇದು ಸರಿಯೇನೋ? ಅವನು ಎಂತ ಅಯೋಗ್ಯ ಅನ್ನೋದನ್ನ ನಿಮ್ಮ ಮುದ್ದಿನ ಸೊಸೆಗೆ ನಾನು ತೋರಿಸ್ಕೊಡ್ಬೇಕಿತ್ತು. ಹಾಗಾಗಿ ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತಮಗೆ ಒಪ್ಪಿತ ಆಗೋ ಹಾಗಿದ್ರೆ ಮಾತ್ರ ಇಲ್ಲಿರಿ, ಇಲ್ಲಾಂದ್ರೆ ರೂಮ್ಗೆ ಹೋಗಿ ಬಾಗ್ಲಾಕೊಂಡು ಭಜನೆ ಮಾಡಿ.
ಅಲ್ಲೇ ರಂಗನಾಥ್ ಏನ್ ಇಷ್ಟು ದೂರ ಹೋಗ್ಬಿಟ್ಟಿದ್ದೀರಾ? ಚಂಪನ್ ಕರ್ಕೊಂಡು ಹೋಗೋಣ ಅಂತ. ಓಹೋ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತಿದ್ದೀರಾ? ಹಾಗೆ ಪಾರ್ಕಿಗೆ ಹೋಗಿ ಅಲ್ಲಿಂದ ಮಾಲಿಗೆ ಹೋಗಿ ಒಂದೆರಡು ಸಿನಿಮಾ ನೋಡ್ಕೊಂಡು ಐಸ್ ಕ್ರೀಮ್ ತಿಂದು ರಾತ್ರಿ 12 ಗಂಟೆ ಒಳಗಡೆ ನೋಡಿ ಹೊರ ಬಂದಿದ್ದಾನೆ ಮದುವೆ ಕೂತಿದ್ದಾನೆ ಅವನ್ನ ಕರ್ಕೊಂಡ್ಬಂದು ಕೂರಿಸಿ ನಿಶ್ಚಿತಾರ್ಥ ಕಾರ್ಯಕ್ರಮ ಮುಗಿಸ್ಬಿಡೋಣ. ರಂಗನಾಥ ಸ್ವಾಮಿ ನಿಶ್ಚಿತಾರ್ಥ ಮಾಡ್ಕೊಂಬಾರೋ. ಓ ಜೀವನ್ಗಿರಿಯ ಬನ್ರಿ. ಏನಮ್ಮ ನೀನು ನಮ್ಮ ಚಂಪನ ಮದುವೆ ಆಗ್ಬೇಕು ಅಂತಿದ್ದೀಯಲ್ಲ? ಅದಕ್ಕೆ ನಿಶ್ಚಿತಾರ್ಥ ಏರ್ಪಾಡು ಮಾಡಿದ್ದೀವಿ. ಉಂಗುರ ಬದಲಾಯಿಸಿ. ಇಷ್ಟು ಬೇಗನಾ? ಮಾತಿಗೆ ಮುಂಚೆ ನನಗೆ ಮದುವೆ ಮಾಡ್ತು ಅಂತ ತೈ ಕುಡಿತಾ ಇದ್ದಲ್ಲ. ಕೂತ್ಕೊಳ್ಳೋ ಮಾಡ್ತೀನಿ ಮದುವೆ ಕೂತ್ಕೊಳ್ಳೋ. ಹಾಗೆಲ್ಲ ಗೆಳೆಯ ಲಿವಿಂಗ್ ಟುಗೆದರ್ ಅಂತಾರಲ್ಲ ಆ ಥರ ಒಂದ್ 2 ವರ್ಷ ಇದ್ದು ಆಮೇಲೆ ಇಷ್ಟ ಆದ್ರೆ ಮದುವೆ ಆಗೋಣ ಅಂತಿದ್ದೆ. ಆ ಪಕ್ಷ ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಟಾಕ್ತಿದ್ದೆ. ನೋಡ್ರೇನ್ರಿ ಇಂಥ ಅಯೋಗ್ಯರಿಗೆ ನನ್ನ ಚಂಪಾ ಚಮಲಿ ಕೊಟ್ಟು ಮದುವೆ ಮಾಡಿಸ್ಲೇನ್ರಿ? ಹಾಗೆ ಇದ್ರಲ್ಲಿ ಏನಿದೆ ತಪ್ಪು? ಎಷ್ಟೊಂದು ಜನ ಫಾರಿನ್ ಕಂಟ್ರೀಸ್ ಅಲ್ಲಿ ಲಿವಿಂಗ್ ಟುಗೆದರ್ ಇರಲ್ಲ. ಇರ್ಲಿ ಬಿಡಿ. ಒಟ್ನಲ್ಲಿ ಈ ಚಂಪ ಮನೆಯಿಂದ ಆಚೆ ತೊಲಗಿದರೆ ಸಾಕು. ನನಗೆ ಗೊತ್ತಾದ ಕೋಪಕ್ಕೆ ಯಾಕೆ ಹೋಗಿದ್ಯಾ? ಏನು ಏನೋ ಬಕ್ಬಕನೋಕ್ಯ ಇದಕ್ಕೆ ತಲೆಗೆ ನಾವೀಗ ಸುಮ್ಮನೆ ಇರ್ರಿ. ಇನ್ನೊಂದು ಸಲ ನಮ್ಮ ಚಂಪಾ ಚಮೇಲಿನ ಇವ್ರಿಗೆ ಕೊಟ್ಟು ಮದುವೆ ಮಾಡಿಸೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಇವ್ರು ಬಂದು ತಾಳಿ ಕಟ್ಟೋದಕ್ಕಿಂತ ಮುಂಚೆ ನಾನೇ ಇವಳು ಕತ್ತಿಗೆ ತಾಳಿ ಕೊಟ್ಟು ಬಿಡ್ತೀನಿ.